ಮೋಟು ಪತ್ಲು ನಿಮ್ಗೆ ಎಷ್ಟೊತ್ತಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ನಿಮ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾನೆ ಇದೆಯಲ್ಲ. ಯಾಕೆ? ಒಂದೊಂದ್ಸಾರಿ ನಾಟ್ ಕವರೇಜ್ ಏರಿಯಾ ಅಂತ ಬರ್ತಲ್ಲ, ಜಾನ್ನ ಹಿಡಿಬೇಕಾಗಿತ್ತು. ಫೋನ್ ಚಿಂತೆ ಬಿಟ್ಬಿಡಿ, ನಾನು ನಿಮ್ಗೀಗ ಕಮಾಂಡ್ ಮಾಡ್ತೀನಿ, ನೀವು ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಅದನ್ನ ಫಾಲೋ ಮಾಡಿದ್ರೆ ಸಾಕು. ಓಕೆ ಚಿಂಗಂ ಸರ್, ಥ್ಯಾಂಕ್ ಯು. ಇದು ವರ್ಲ್ಡ್ ವಾರ್ 2 ವಾಕಿ ಟಾಕಿ. ಇದು ಕೆಲಸ ಮಾಡುತ್ತೆ, ಆದ್ರೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇನೆ. ಮೋಟು, ನಾನೀಗಿದ್ರಿಂದ ನಿನಗೊಬ್ಬನ ಮಾತ್ರ ಕಮಾಂಡ್ ಮಾಡಕ್ ಸಾಧ್ಯ. ಆಮೇಲೆ ನೀನ್ ಅದನ್ನ ಪತ್ಲು ಹತ್ರ ಹೇಳ್ಬಿಟ್ರು ಸಾಕು. ಓಕೆ, ನಾನಿಬ್ಬರಿಗೂ ಒಂದೇ ಸಾರಿ ಕಮಾಂಡ್ ಮಾಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಹಳೇ ವಾಕಿ ಟಾಕಿ. ಓಕೆ, ನೀವಿಬ್ರು ಸಿಟಿನ ಸುತ್ತಾಡಿ ಜಾನ್ ಎಲ್ಲಿದ್ರು ಹುಡುಕಾಡಿ. ಚಿಂಗಂ ಸರ್ ವಾಕಿ ಟಾಕಿ ಮಾಡುತ್ತೆ ಜಾಮ್, ಮತ್ತೆ ಜಾನ್ ಮಾಡ್ತಾನೆ ಅವನ್ ಕೆಲ್ಸನ ಮಜಾ. ಇದನ್ನೇ ಹೇಳ್ತಾರೆ ಲಾಡು ಬಂದು ಬಾಯಿಗೆ ಬಿತ್ತು ಅಂತ ಹೇಳೋದು. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಕವಿತೆನ ಬಿಡಿ, ಈಗ ನೋಡಿ ಏನಾಗುತ್ತೆ ಅಂತ. ನಾನು ಚಿಂಗಂ ಸರ್ನ ವಾಕಿ ಟಾಕಿನ ಜಾಮ್ ಮಾಡಿದ್ದೇನೆ, ಮತ್ತೆ ಮೋಟು ಪತ್ಲಿಗೆ ಮಾತಾಡೋದೇನು ಕೇಳಿಸೋದೇ ಇಲ್ಲ. ಮತ್ತೀಗ ನಾನು ಚಿಂಗಂ ಸರ್ ವಾಯ್ಸ್ ಅಲ್ಲಿ ಕಮಾಂಡ್ ಕೊಟ್ಬಿಟ್ಟು ಮೋಟು ಪತ್ಲನ ಗೂಬೆ ಮಾಡ್ತೇನೆ. ಏನ್ ಐಡಿಯಾ ಕಣ್ಣಿ ಬರ್ತಿದ್ದೀರಾ ನೀವು? ಅಯ್ಯಮ್ಮ ಮೋಟು, ಎಲ್ಲಿದ್ಯಾ ನೀನು? ಚಿಂಗಂ ಸರ್, ನಾನು ಮಾರ್ಕೆಟ್ ಅಲ್ಲ ಇದ್ದೀನಿ ಸರ್. ಅಯ್ಯಮ್ಮ, ಈಗ್ಲೇ ನೀನು ಟೀ ಅಣ್ಣನ ಅಂಗಡಿ ಹತ್ರ ಹೋಗು, ಸಮೋಸ ತಿನ್ನು, ಹಬ್ಬ ಮಾಡು, ಪಾರ್ಟಿ ಮಾಡ್ಕೋ. ಜಾನ್ನ ಹಿಡ್ದಾಗ್ಬಿಟ್ಟಿದೆ, ನಾನು ಅವನ್ನ ಜೈಲ್ಗೂ ಹಾಕ್ಬಿಟ್ಟಿದ್ದೀನಿ. ಹೋಗು, ಎಂಜಾಯ್ ಮಾಡು. ಜೈ ಹೋ ಪಾರ್ಟಿ, ಈಗ ಮಜಾ ಇದೆ. ಪಾರ್ಟಿ ಎಂತ ವಿಷಯ ಜಿಂಕ ಜಾನ್ನ ಹಿಡ್ದಾಕ್ಬಿಟ್ಟಾಯ್ತು, ಈಗ ಸಖತ್ ಮಜಾ ಇದೆ. ಅಯ್ಯಮ್ಮ, ನೀವು ನೋಡಿದ್ರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ನಾ ಜಾನ್ನ ಹುಡುಕಿ ಸುಸ್ತಾಗ್ಬಿಟ್ಟು ಹುಚ್ಚಾಗ್ಬಿಟ್ಟಿದ್ದೀನಿ. ಐ ಬಿಡೋ, ನನ್ನ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ. ಜಾನ್ನ ಹಿಡಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ನಾನ್ ಮೋಟು ಪತ್ಲು ಕಮಿಂಗ್ ಅಂತ ಕೂಗಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಾನೆ ಇಲ್ವಲ್ಲ? ಡ್ಯಾನ್ಸ್ ಮಾಡ್ತಾ ಇದ್ರಾ? ಅಲರ್ಟ್ ಆಗಿರಿ. ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ನಿಲ್ಲಿಸ್ಬಿಡಿ. ಬಂದ್ ಮಾಡ್ಬಿಡಿ. ಅಮ್ಮ, ಏನೋ ಹೇಳ್ಬಿಟ್ಟು ಬಿಡ್ತಲ್ಲ, ನನ್ಗನ್ಸುತ್ತೆ ನಾನು ಬೇರೆ ಏನೋ ಕೇಳಿಸ್ಕೊಂಡಿರ್ಬೋದು ಅಂತ. ಮೋಟು ಪತ್ಲು ಕಮಿಂಗ್. ಎಸ್ ಚಿಂಗಂ ಸರ್, ಮೋಟು ಹಿಯರ್. ಮೋಟು ಒಂದು ಹೊಸ ವಿಷಯ. ಇತ್ತೀಚೆಗೆ ಬಾಕ್ಸರ್ ಜಾನ್ ಜೊತೆ ಸೇರ್ಕೊಂಡ್ಬಿಟ್ಟಿದಾರಂತೆ. ಅವರಿಬ್ರು ಸೇರ್ಕೊಂಡು ಕಳ್ತನ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಆ ಬಾಕ್ಸರ್ ಸಿಕ್ಕಿದ್ರೆ ಹೇಳ್ಕೊಂಡು ನನ್ನ ಹತ್ರ ಬಾ. ಆದ್ರೆ ನೀನ್ ಸಮೋಸ ತಿನ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಬಾಕ್ಸರು ನಿನಗೆ ಹೊಡೆದಾಕ್ಬಿಡ್ತಾನೆ. ಓಕೆ ಚಿಂಗಂ ಸರ್, ಆಸ್ ಯು ಸೇ. ಅಣ್ಣ, ಇವನಿಗೇನಾಯ್ತಪ್ಪ ದೇವ್ರೆ? ಹಲೋ ಪತ್ಲು, ಅರ್ಜೆಂಟಲ್ಲಿ ನಾನು ಹಿಂಗೆ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ ಕಣೋ. ಅರೆ ಮೋಟು, ನನ್ನ ಬಿಟ್ಬಿಡು. ಮೋಟು ಬಿಡು ನನ್ನ. ಮೋಟು ಬೇಡ, ಮೋಟು ಬಿಟ್ಬಿಡು. ಮೋಟು ನನ್ನ. ಮೋಟು ಜಾನ್ ಜೊತೆ ಸೇರ್ಕೊಂಡು ಕಳ್ತನ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಏನು ಗೊತ್ತಿರ್ತಾರೆ ಡೌ ಮಾಡ್ತಿದ್ಯಾ? ಚಿಂಗಂ ಸರ್ ನಂಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ. ಏನ್ ಮಾಡ್ತೀನಿ ನೋಡಿ, ನೀವೆಲ್ಲರೂ ಸಹಾಯ ಮಾಡಿ. ಸಖತ್ ಭಾರ ಇದೆ. ತೋಳಿ ಚಿಂಗಂ ಸರ್, ಬಾಕ್ಸರ್ ಅಣ್ಣ ನೀವು ಹೇಳ್ದಂಗೆ ಎಳ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ. ನಿಮ್ಮ ಮಾತು ನಾನು ಯಾವಾಗಿಲ್ಲ ಅಂದಿದ್ದೀನಿ ಸರ್. ಅಯ್ಯಮ್ಮ, ನಾನು ಯಾವಾಗಪ್ಪ ಎಳ್ಕೊಂಬರ ಕೇಳ್ದ ಇವನ್ನ? ಮೋಟು ಪತ್ಲು, ಏನ್ ಮಾಡ್ತಿದ್ದೀರಾ ನೀವಿಬ್ರು? ನಾನು ಈ ಊರಲ್ಲಿ ನೆಮ್ಮದಿಯಾಗಿರ್ಬೇಕಪ್ಪ. ಬಾಕ್ಸರ್ ಅಣ್ಣ, ನಾನು ಖಂಡಿತವಾಗ್ಲೂ ನೀನು ಎಳ್ಕೊಂಬರೋದಕ್ಕೆ ಇವ್ರ ಹತ್ರ ಹೇಳೇ ಇರ್ಲಿಲ್ಲ.
ಚಿಂಗಂ ಸರ್ ನೀವೇ ಸರ್ ಹೇಳಿದ್ದು, ನೀವೇ ನನಗೆ ಫೋನ್ ಮಾಡಿ ಹೇಳಿದ್ದು ಅಲ್ವಾ ಸರ್? ಚಿಂಗಂ ಸರ್, ನನಗೆ ನಂಬಿಕೆ ಇಲ್ಲ ಸರ್. ಆದ್ರೆ ಮೋಟು ವಾಕಿಲ್ ನನಗೆ ಇದನ್ನೇ ಹೇಳಿದೆ ಸರ್. ಹೌದು ಚಿಂಗಂ ಸರ್, ನನಗೂ ವಾಕ್ಯಲ್ಲಿ ಮೋಟು ಇದೆ ಹೇಳ್ದ ಸರ್. ಚಿಂಗಂ ಸರೇ ಕರ್ಕೊಂಬರ ಕೇಳಿದ್ದು ಅಂತ. ಅಯ್ಯಮ್ಮ, ನಾನು ಖಂಡಿತ ಹೇಳಲೇ ಇಲ್ಲ. ಓಕೆ ಬಿಡಿ, ಪರವಾಗಿಲ್ಲ. ಎಲ್ಲೋ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೇಕು. ಥ್ಯಾಂಕ್ ಯು ಬಾಕ್ಸರಣ್ಣ, ಥ್ಯಾಂಕ್ ಯು ವೆರಿ ಮಚ್. ತಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅಣ್ಣ. ಆದ್ರೆ ನಿನಗೆ ಇನ್ನೊಂದ್ಸರಿ ಈ ತರ ಕನ್ಫ್ಯೂಷನ್ ಆಗದೆ ಇರಂಗೆ ಏನಾದ್ರೂ ಮಾಡ್ಲೇಬೇಕು ನಾನು. ಇವಾಗ ನೋಡ, ಇವಾಗ ಇನ್ನೊಂದು ಆರ್ಡರ್ ಕೊಡ್ತೇನೆ. ಮೋಟು ಇಲ್ಲಿ ಕೇಳು, ಬಾಕ್ಸ್ ಎರಡ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ಈಗ ನಾನು ಏನ್ ಹೇಳ್ತೀನೋ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೋ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ತರ ತಪ್ಪುಗಳು ನಡೀಬಾರ್ದು. ಇಲ್ಲ ಸರ್, ಆ ಥರ ಏನು ತಪ್ಪುಗಳು ನಡೆಯಕ್ಕೆ ಚಾನ್ಸ್ ಇಲ್ಲ ಸರ್. ನಾನು ಕರೆಕ್ಟ್ ಆಗಿ ಕೇಳಿಸ್ಕೊತೀನಿ ಸರ್. ಕೇಳಿಸ್ಕೋ. ಜಾನ್ ಜೊತೆ ಇನ್ನೊಬ್ಬ ಮನುಷ್ಯ ಇದ್ದಾನೆ. ನಂತರ ಅವನು ಮಾಸ್ಕ್ ಹಾಕೊಂಡಿರ್ತಾನೆ. ಜಾನ್ ಕೈಲಿ ಕಳ್ತನ ಮಾಡಿಸ್ಬಿಟ್ಟು ಅವನ್ನ ಎಸ್ಕೇಪ್ ಮಾಡಿಸ್ಬಿಡ್ತಾನೆ. ಜನಗಳಿಗೆ ಏನು ಗೊತ್ತಾಗಲ್ಲ. ಇನ್ಸ್ಪೆಕ್ಟರ್ ಅವನ್ನ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಆಗ ವಿಷಯ ಖಂಡಿತವಾಗ್ಲು ಈಗ ಅವರು ಹೂವಿನ ಮಾರ್ಕೆಟ್ ಹತ್ರ ಇದ್ದಾರೆ. ನೀನಲ್ಲಿ ಈಗ್ಲೇ ಹೊರಡು. ಅವನ್ ಹೊಡೆದು ಎಳ್ಕೊಂಡು ನನ್ನ ಹತ್ರ ಕರ್ಕೊಂಡ್ ಬಾ. ಅವನ್ ಮಾಸ್ಕ್ ತೆಗೆದು ಬಿಟ್ಟು ಎಳ್ಕೊಂಡ್ ಬಾ ನನ್ನ ಹತ್ರ. ಹಿ ಶುಡ್ ಬಿ ಆನ್ ಮೈ ಫೀಟ್. ಅಯ್ಯಮ್ಮ. ಓಕೆ ಚಿಂಗಂ ಸರ್, ನಾನು ಈಗಲೇ ಹೋಗ್ತೀನಿ ಸರ್. ಇದು 100% ಪಕ್ಕಾ ವಿಷಯ ಅನ್ಸುತ್ತೆ. ಹಲೋ, ಪತ್ಲು ಕಮಿಂಗ್. ಹಾ, ನಾ ಈಗಲೇ ಬರ್ತಾ ಇದ್ದೀನಿ. ಆದ್ರೆ ಈ ವಿಷಯ ಏನು ಎಡವಟ್ಟಾಗಬಾರ್ದು. ಓಕೆ? ಎಸ್ ಸರ್. ಓ ಥ್ಯಾಂಕ್ ಯು ಸರ್. ಡನ್ ಸರ್, ಇಟ್ಸ್ ಓಕೆ. ಏ ಡೂಪ್ಲಿಕೇಟ್ ಚಿಂಗಂ, ಎಲ್ಲಿ ಓಡಕ್ತೀಯ ನೀನು? ನಿಂಗೆ ಹಿಡ್ಕೊಳಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಏ ಮೊಟ್ಟು ಬತ್ಲು ಏನ್ ಮಾಡ್ತಿದ್ದೀರಾ? ಬಿಟ್ಬಿಡಿದಲ್ಲ. ಮೊಟ್ಟು ಬತ್ಲು ಬಿಟ್ಬಿಡಿ. ಅಯ್ಯೋ, ನಿಮ್ಗೆ ಏನು ಒಕ್ಕರ್ಸ್ಕೊಂಡಿದ್ಯಪ್ಪ? ಅಯ್ಯಮ್ಮ. ಪತ್ಲು ಮಾಸ್ಕ್ ತೆಗಿಯಕ್ಕೆ ಆಗ್ತಿಲ್ಲ ಕಣೋ, ಸಕ್ಕತ್ ಗಟ್ಟಿ ಹಾಕೊಂಡ್ಬಿಟ್ಟಿದ್ದಾರೆ. ಬಹಳ ಗಟ್ಟಿಯಾಗಿ ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ. ಬಾ, ಚಿಂಗಂ ಸರ್ ಎಳ್ಕೊಂಡೋಗೋಣ ಈ ಮನುಷ್ಯನ. ಅಲ್ಲ ಅವ್ರು 4 ಬಿಟ್ಟು ಮಾಸ್ಕ್ನ ಅವರೇ ತೆಗಿತಾರೆ. ಬಾ. ಅಯ್ಯಮ್ಮ. ಏ ರಪ್ಪೇರಿ, ಚಿಂಗಂ ಸರ್ ಎಲ್ಲಿದ್ದಾರೆ? ಇಲ್ಲಿ ನೋಡಿ, ನಾವು ನಕ್ಲಿ ಚಿಂಗಂ ಸರ್ನ ಎತ್ತಾಕೊಂಡ್ ಬಂದಿದ್ದೀವಿ ಇಲ್ಲಿಗೆ. ಆದ್ರೆ ಈ ಮನುಷ್ಯನ ಮಾಸ್ಕ್ನ ತೆಗಿಯಕ್ಕಾಗ್ತಾ ಇಲ್ಲ. ನೀವು ಗಟ್ಟಿಯಾಗಿ ಎಳೆದ್ ನೋಡಿ. ಅಯ್ಯಮ್ಮ, ನಿಂತ್ಕೊಳ್ಳಿ. ಈಗ ಹೇಳಿ. ಅರೆ, ಇವರು ಅಸ್ಲಿ ಕಣೋ, ಆದ್ರೆ ನಕಲಿ ಚಿಂಗಂ ಸರ್ ಎಲ್ಲೇ? ನಿನಗೆ ಯಾರು ಹೇಳಿದ್ರು ನಕಲಿ ಚಿಂಗಂ ಸರ್ ಅಂತ? ನನ್ನ ಮೈ ಮೇಲೆಲ್ಲ ಬಿದ್ದುಬಿಟ್ರಿ. ನನ್ನ ಮೀಸೆ ಎಲ್ಲ ಕಿತ್ತು ಎಳೆದಾಕ್ಬಿಟ್ರಿ. ನನ್ನ ಮೂಗನ್ನು ಗಟ್ಟಿಯಾಗಿ ಎಳೆದ್ಬಿಟ್ರಿ. ಅಯ್ಯಮ್ಮ, ಹೆಂಗಿತ್ತು? ಆದ್ರೆ ವಾಕಿ ಟಾಕಿಲಿ ತಮ್ಮ ಧ್ವನಿನೇ ಬಂತು ಸರ್. ತಾವೇನೆ ನನ್ಗೆ ಆರ್ಡರ್ ಮಾಡಿದ್ದು. ಪಕ್ಕ ಸರ್, ನಿಮ್ದೇ ವಾಯ್ಸು ಸರ್. ಅಂದ್ರೆ ಯಾರೋ ನಮ್ ಜೊತೆ ಆಟ ಆಡ್ತಿದ್ದಾರೆ ಸರ್. ಹೀಗೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಬ್ನೇ ಒಬ್ಬ ಮಾಡೋದಕ್ಕೆ ಸಾಧ್ಯ ಸರ್. ಯಾರು? ಜಾನ? ಹಾ, ಈಗ ನಾವು ಅವನ ಜೊತೆ ಆಟ ಆಡೋಣ. ಪತ್ಲು, ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ? ಆಯ್ತು ನೋಡಿ. ಎಸ್. ಅಯ್ಯಮ್ಮ ಮೋಟು, ಕಮಿನ್. ಸಮೋಸ ತಿಂತಾನೆ ಇರು. ಜಾನ್ ನಿನ್ನ ಹತ್ರ ಬರ್ತಾ ಇದ್ದಾನೆ. ಸಮೋಸ ಹಾಗೆ ತಿಂತಾ ಇರು. ಹೌದಾ? ಜಾನ್ ನನ್ನ ಹತ್ರ ಬರ್ತಾ ಇದ್ದಾನ? ಓಕೆ ಸರ್, ಓಕೆ. ನಾನು ಮೋಟು ಹತ್ರ ಎಲ್ಲಿ ಹೋಗ್ತಾ ಇದ್ದೀನಿ? ನಾನು ಎಲ್ಲಿ ಹೋಗ್ಲಿ ಅವನ ಹತ್ರ? ನಾನು ಇಲ್ಲೇ ಆರಾಮಾಗಿ ಕೂತ್ಕೊಳ್ತೇನೆ. ಜಾನ್ ಬರ್ತಾ ಇದ್ದಾನೆ. ಸಮೋಸ ತಿಂತಾನೆ ಇರು. ಜಾನ್ ನಿನ್ನ ಹತ್ರ ಬರ್ತಾ ಇದ್ದಾನೆ. ಬರ್ತಾ ಇಲ್ಲ, ಕರ್ಕೊಂಡ್ ಬರ್ತಾ ಇದ್ದಾರೆ ನನ್ನ. ಇದು ಚೀಟಿಂಗ್. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾನು ಬಡವ ಕಳ್ಳ ಇದ್ದೀನಿ. ನನ್ನೊಬ್ಬನಿಗೆ ಹೊಡಿಯೋದಕ್ಕೋಸ್ಕರ ಅದೆಷ್ಟು ಸಮೋಸ ತಿಂದು ರೆಡಿ ಆಗ್ತಾ ಇದೀಯ ನೀನು? ಸಾಕ್ ಮಾಡು.
ಅರೆ ಜಾನ್ ನೀನ್ ನಮ್ಗೆಲ್ಲ ಬಹಳ ತೊಂದರೆ ಕೊಟ್ಟಿದ್ಯಾ. ಸ್ವಲ್ಪ ಹೊತ್ತಿರೋ ಸಮೋಸ ತಿನ್ಕೊಂಬಂದ್ಬಿಟ್ಟು ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ. ನಾನ್ ನಿನಗೆ ಸ್ವಲ್ಪ ಲೆಕ್ಕ ಚುಕ್ತ ಮಾಡ್ಬೇಕಾಗಿದೆ. Watch India's largest kids library only on Jio Hotstar. Download the app now.